ಇಂಡಿಯಾ ಟೀಮ್ ಸೋತಿರ್ಬೋದು, ಬಟ್ ಇದು ಭಾಳ ಚೆನ್ನಾಗಿ ಆಡಿದೆ. ಯಾಕಂದ್ರೆ ಅಲ್ಲಿ ಹೊಸ ವಾತಾವರಣ, ಹೊಸ ಜನ, ಹೊಸ ಹುಡುಗರು, ಇವರೆಲ್ಲರೂ ಒಂದು ಆವೇಶದ ಅವರೆಲ್ಲ. ನಮ್ಮ ವಿಶೇಷವಾಗಿ ಈ ಮೊಹಮ್ಮದ್ ಸಿರಾಜ್ ಬೌಲರ್, ಅವ್ರು ಎಷ್ಟು ಆವೇಶದಿಂದ ಆಡಿದ್ರಪ್ಪ ಅಂತಂದ್ರೆ ನಾವು ಗೆಲ್ಲಲೇಬೇಕು ಅನ್ನುವಂಥ ಆಟ. ಅದೇ ಕಾಲಕ್ಕೆ ಬೂಮ್ರಾ ಅವರಲ್ಲೂ ಸಹ ನಾವು ಗೆಲ್ಲಬೇಕು ಅನ್ನೋ ಒಂದು ಛಲ, ಅದು ಹೋರಾಟ. ಬ್ಯಾಟ್ಸ್ಮನ್ರು ಸಹ ಕೊನೆಯವರೆಗೂ, ಅದರಲ್ಲೂ ಬಾಲಂಗೋಚಿ ಆಟಗಾರರು ಜಯದ ಸಮೀಪ ತಂದು ನಿಲ್ಲಿಸಿದ್ದು ಸಣ್ಣ ವಿಷಯ ಅಲ್ಲ. ಯಾಕಂದರೆ 58 ರನ್ನಿಗೆ 4 ವಿಕೆಟ್ ಬಿದ್ದಾಗ, ನಂತರ 112 ರನ್ನಿಗೆ ಇನ್ನೂ ಅಷ್ಟು ವಿಕೆಟ್ಗಳು ಬಿದ್ದಾಗ, 8 ವಿಕೆಟ್ಗಳು ಬಿದ್ದಾಗ ಕೊನೆಗೆ ನಿಲ್ಲೋದ್ರ ಸುಲಭದ ಮಾತಲ್ಲ. ಯಾಕಂದ್ರೆ ಇದು ಟೆಸ್ಟ್ನಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಮಿನಿಮಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅವರು ವೈಡ್ ಒಗಿಬೋದು, ಮತ್ತೇನೋ ಮಾಡ್ಬೋದು, ವಿಕೆಟ್ ಮೇಲೆ ಇಡ್ಬೋದು, ಅಥವಾ ಸ್ವಿಂಗ್ ಮಾಡ್ಬೋದು, ಮತ್ತೆ ಒಬ್ಬರಿಗೆ ಕೊಡ್ಬೋದು. ಗೆಲ್ಲುವಂಥ ಬೌಲರ್ಗಳಿಗೆ ಯಾವ ಬಾಲರ್ಗೆ ಹಸ್ತಾ ಇರ್ತಾರೆ ಅವ್ರನ್ನ ಬಳಸ್ಬೋದು. ಇಲ್ಲೆಲ್ಲ ಸ್ವತಂತ್ರ ಎರಡೂ ಟೀಮ್ಗಳಿಗೆ ಇರ್ತಾವೆ. ಈ ದಿಶೆಯಲ್ಲಿ ಒಂದಿಷ್ಟು ಇಂಗ್ಲೀಷರ, ಅದರಲ್ಲೂ ಅವ್ರಿಗೆ ಬೇಕಾದಂಥ ಜಾಗದಲ್ಲೇ ಅವರು ಇದ್ದಂಥವ್ರು ಒಂದಿಷ್ಟು ಒಳ್ಳೆಯ ಉಪಯೋಗವನ್ನು ಮಾಡಿಕೊಂಡ್ರು ಅಂತೇಳಿ. ನಮ್ಮ ರಿಷಬ್ ಪಂತ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿದರೆ ಒಳ್ಳೇದಿತ್ತೇನೋ ಅಂತೇಳಿ ನಾವು ಅನ್ಬೋದು. ಇವತ್ತು ಇಲ್ಲಪ್ಪ, ಇನ್ನಷ್ಟು ಆಡಬೇಕಾಗಿತ್ತು, ಇನ್ನಷ್ಟು ನಿಲ್ಲಬೇಕಾಗಿತ್ತು, ಇನ್ನಷ್ಟು ನಮ್ಮ ಜಡೇಜ ನಿಲ್ಲಬೇಕಾಗಿತ್ತು, ನಮ್ಮ ಸಿರಾಜ್ ಅವ್ರು ನಿಲ್ಲಬೇಕಾಗಿತ್ತು. ಎಲ್ಲರೂ ಇವತ್ತು ಮಾತಾಡ್ತೀವಿ. ಯಾಕಂದ್ರೆ ಸಹಜ, ಸೋತಾಗ ನಾವು ಟೀಕೆ ಮಾಡೋದು ಸಹಜ.